ಇಷ್ಟು ಜನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಪೇಪರ್ ಸೈನ್ ಮಾಡಿದ್ದು ಅಷ್ಟೇನೆ ನಮ್ಮ ಮದುವೆ. ಸೊ ಬಿಗ್ ಫ್ಯಾಟ್ ವೆಡ್ಡಿಂಗ್ ಏನಿಲ್ಲ, ವೆರಿ ಸ್ಲಿಮ್ ವೆಡ್ಡಿಂಗ್. ನಿಮ್ಮ ಲೈಫಲ್ಲಿ ಲವರ್ ಬಾಯ್ ಬಂದಾಯ್ತು, ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂದ್ರಿ. ಈಗಲೂ ಹೇಳ್ತಾ ಇರ್ತೀನಿ, ಗಂಡ ಆದ್ಮೇಲೆ ಚೇಂಜ್ ಆಗ್ಬಿಟ್ಟು ಬೆಸ್ಟ್ ಫ್ರೆಂಡ್ ಆಗೇ ಇರ್ಬೇಕಿತ್ತು ಅಂತ. ಬೆಸ್ಟ್ ಫ್ರೆಂಡ್ ಬೇಕಿತ್ತ ನಿಮಗೆ, ಲವರ್ ಬಾಯ್ ಬೇಕಿತ್ತ? ಬೆಸ್ಟ್ ಫ್ರೆಂಡ್ ಅಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಸುಮಾರು ವರ್ಷ ನಾವಿಬ್ರು ಫ್ರೆಂಡ್ಸ್ ಆಗೇ ಇರ್ತೀವಿ. ಸುಮಂದು ಶೂಟ್ ಎಲ್ಲ ನಡಿಬೇಕಾದ್ರೆ ಸುಮಾರು ಸತಿ ನಾನು ಸೆಟ್ಗೆಲ್ಲ ಹೋಗ್ತಿದ್ದೆ. ನಿಷ್ಕರ್ಷ ಶೂಟ್ ನಡೀತಿತ್ತು. ಸಾಯಂಕಾಲ ನಾನು ಆಫೀಸ್ ಮುಗಿಸ್ಕೊಂಡು ಸೆಟ್ಗೆ ಹೋಗಿ ಅಲ್ಲೊಂದು ಫ್ಯೂ ಅವರ್ಸ್ ಇದ್ದುಬಿಟ್ಟು ಆಮೇಲೆ ಮನೆಗೆ ಬಂದು ಮಲ್ಕೊಂಡು ಬೆಳಗಾಗಿದ್ದ ಆಫೀಸ್ಗೆ ಹೋಗ್ತಿದ್ದೆ. ಆಕ್ಟರ್ ಆಗಿದ್ದು ನಮ್ಮಿಬ್ರು ಫ್ರೆಂಡ್ಶಿಪ್ ಆದ್ಮೇಲೆ. ಯಾವಾಗ ಅನಿಸ್ತು ನಿಮಗೆ ಮದ್ವೆ ಆಗ್ಬೇಕಿತ್ತು ಅಂತ? ಅದು ಯಾವಾಗ ಅನ್ನಿಸ್ತು ಅಂತ ಜ್ಞಾಪಕ ಇಲ್ಲ, ಬಟ್ ಅನ್ನಿಸ್ತು. ಸೊ ನೆಕ್ಸ್ಟ್ ಒಂದಿಷ್ಟು ವಿಷಯಗಳು ಬನ್ನಿ ಕೂತ್ಕೊಂಡು ಮಾತಾಡೋಣ. ಮ್ಯಾಮ್, ಆ ಫೋಟೋ ತುಂಬಾ ಬ್ಯೂಟಿಫುಲ್ ಆಗಿದೆ. ವಾವ್, ಥ್ಯಾಂಕ್ ಯು. ಅದು ಮುಂಗಾರಿನ ಮಿಂಚುದು. ಹೌದಾ? ಓ, ಮಾಡೆಲ್ ಮುಂಗಾರಿನ ಮಿಂಚುಲಿ ಈ ತರ ತುಂಬಾ ಡಿಫ್ರೆಂಟ್ ಲುಕ್ ಅಂಡ್ ರೋಲ್ ಇತ್ತಲ್ಲ. ಓಕೆ, ಯಾವ ತರ ಇತ್ತು ಅಂದ್ರೆ ಜಸ್ಟ್ ನೀವು ಹೇಗ್ ಅನ್ಸ್ತಿದ್ದೀರಾ ಅಂದ್ರೆ ಮಾಡೆಲ್ ತರ ಅನ್ಸ್ತಿದ್ದೀರಾ. ಇಲ್ಲಿ ನೋಡಿ, ಇಲ್ಲೊಂದಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಇದು ಫುಲ್ಲು ನನ್ನ ಫ್ಯಾಮಿಲಿ. ಅಂದರೆ ಇದು ನಮ್ಮಣ್ಣ, ನಾನು, ಅಫ್ಕೋರ್ಸ್ ಅಪ್ಪ ಅಮ್ಮ. ಇದು ನಮ್ಮೆಲ್ಲರ ಮದುವೆಗಿಂತ ಮುಂಚಿಂದು. ಆಮೇಲೆ ಇದು ಅತ್ತಿಗೆ, ಅಣ್ಣ. ಇದು ನಮ್ಮ ಮದುವೆದು ಫೋಟೋ ಆ್ಯಕ್ಚುಲಿ. ನನ್ನ ಮದುವೆ ಟೈಮಲ್ಲಿ ಅವತ್ತಿನ ದಿನ ತೆಗೆದಿದ್ದು ಫೋಟೋ. ಯು ಆರ್ ಲುಕಿಂಗ್ ಎಂಟೈರ್ಲಿ ಡಿಫ್ರೆಂಟ್ ಕಾಣಿಸ್ತಿದ್ದೀರಾ ಇದ್ರಲ್ಲಿ. ಸ್ವಲ್ಪ ಟ್ರೆಡಿಷನಲ್. ಅದೇ ಮದುವೆ ಡ್ರೆಸ್ ನಂದು. ಅಪ್ಪ ಅಮ್ಮ ಇವರು. ಮದುವೆ ಅದು ಇದೇ ಡ್ರೆಸ್ಸಾ? ನನ್ನ ಮದುವೆದು ಅಷ್ಟೇನೆ. ನನ್ನ ಮದುವೆ ಕಥೆ ಗೊತ್ತು ತಾನೆ, ವೆರಿ ಸಿಂಪಲ್ ಮದುವೆ. ಹೇಳಿ ಇನ್ನೊಂದ್ಸರಿ ವೀಕ್ಷಕರಿಗೆ ಗೊತ್ತಾಗ್ಲಿ. ಬನ್ನಿ ಕೂತ್ಕೊಂಡು ಮಾತಾಡಿದಾಗ ಹೇಳ್ತೀನಿ. ಬಟ್ ಅಂತೂ ಇದೇ ನನ್ನ ಮದುವೆ ಡ್ರೆಸ್ ಅಷ್ಟೇ. ನೋಡಿ, ಇದು ಮ್ಯಾಮ್ ಮದುವೆ ಡ್ರೆಸ್ ಅಂತೆ. ತೀರಾ ಸಿಂಪಲ್ ಆಗಿದ್ದಾರೆ. ಸಲ್ವಾರ್ ಅಷ್ಟೇ. KSIC ಇದು ಒಂದು ಸಲ್ವಾರ್ ಮೆಟೀರಿಯಲ್ ತಗೊಂಡು ಹೊಲ್ಸಿದ್ದು, ಅದೇ ನಂದು. ಓಕೆ, ಈಗಿನ ಜನರೇಷನ್ ಅವ್ರಿಗೂ ಗೊತ್ತಾಗ್ಬೇಕಲ್ಲ ನಿಮ್ ಮದ್ವೆ ಕತೆ. ಹೇಳ್ತೀರಾ? ಖಂಡಿತ. ಸೊ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಗ್ ಗೊತ್ತಿದ್ರು, ಈಗಿನ ಜನರೇಷನ್ ಅವ್ರಿಗೆ ಗೊತ್ತಾಗ್ಬೇಕು. ಸೊ ಹೇಗಿತ್ತು ಬೆಳದಿಂಗಳ ಬಾಲೆಯ ಮದ್ವೆ ಅಂತ? ಓಕೆ, ಅದು ಬಹಳಾನೇ ಸಿಂಪಲ್ ಆಗಿತ್ತು. ಸೊ ಡೇಟ್ ಡಿಸೈಡ್ ಮಾಡಿದ್ದು ನಾನು ಗುರುನೇ. 1/1/2001 ಅಂದ್ರೆ January 1st ಮದ್ವೆ ಆಗ್ಬೇಕು ಅನ್ನೋದಿತ್ತು. ಸೊ ಅವತ್ತೇ ನಾವು ಡೇಟ್ ಡಿಸೈಡ್ ಮಾಡ್ಕೊಂಡು. ನ್ಯೂ ಇಯರ್ ಡೇ. ಎಸ್. ಸೊ ಎಲ್ಲ ಪ್ರಪಂಚನೇ ಸೆಲೆಬ್ರೇಟ್ ಮಾಡುತ್ತೆ. ಹೌದು. ಮದುವೆ ಆಗಿದ್ದು ಅಷ್ಟೇ January 1ನೇ ತಾರೀಕು. ನಾನು, ಗುರು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ಅತ್ತಿಗೆ ಅವ್ರು US ಇಂದ ಅದಕ್ಕೆ ಬಂದಿದ್ರು. ಆ್ಯಂಡ್ ನಮ್ಮ ಅತ್ತೆ ಮಾವ, ಗುರು ಕ್ಲೋಸ್ ಫ್ರೆಂಡ್ ಅನಿಲ್ ಅಂತ. ಆಮೇಲೆ ಗುರು ಅತ್ತಿಗೆ, ಅಣ್ಣ ಆ ಟೈಮಲ್ಲಿ US ಅಲ್ಲಿದ್ರು, ಅವ್ರು ಬರೋಕ್ಕಾಗಲಿಲ್ಲ, ಅತ್ತಿಗೆ ಮಾತ್ರ ಬಂದಿದ್ದು. ಇಷ್ಟು ಜನ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಪೇಪರ್ ಸೈನ್ ಮಾಡಿದ್ದು ಅಷ್ಟೇನೆ ನಮ್ಮ ಮದುವೆ. ಅಷ್ಟೇ. ತಾಳಿ ಗೀಳಿ ಏನೂ ಇಲ್ಲ. ಅಗ್ನಿ ಸಾಕ್ಷಿ? ಯಾವ ಅಗ್ನಿ ಸಾಕ್ಷಿನೂ ಇಲ್ಲ. ಅದೇ ಸಾಕ್ಷಿ. ಎಲ್ಲ ಅಪ್ಪ ಅಮ್ಮನ ಮುಂದೆ ಏನಿತ್ತು ಅದೇ ಸಾಕ್ಷಿ ಅಷ್ಟೇನೆ. ಸೊ ಬಿಗ್ ಫ್ಯಾಟ್ ವೆಡ್ಡಿಂಗ್ ಏನಿಲ್ಲ, ವೆರಿ ಸ್ಲಿಮ್ ವೆಡ್ಡಿಂಗ್. ಸಿಂಪಲ್, ತೀರಾ ಸಿಂಪಲ್ ಮದುವೆ. ಸಿಂಪಲ್. ಅಲ್ಲಿ ಇನ್ಫ್ಯಾಕ್ಟ್ ಹಾರ ಎಕ್ಸ್ಚೇಂಜ್ ಮಾಡೋ ಐಡಿಯಾನೂ ಇರಲಿಲ್ಲ. ಬಟ್ ಅವ್ರು ಹೇಳಿದ್ರು, ಇಲ್ಲ ನಿಮಗೆ ವೀಸಾಗೆ ಅದಕ್ಕೆಲ್ಲ ಬೇಕಾಗತ್ತೆ, ಸೊ ಹಾರ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿತ್ತ. ಸೊ ಅದು ಮಾಡಿದ್ದಷ್ಟೇ, ಯಾವುದೇ ತಾಳಿ ಇಲ್ಲ, ಯಾವುದೇ ಒಂದು ಸಮಾರಂಭಗಳಿಲ್ಲ. ಸೈನ್ ಮಾಡಿದ್ವಿ, ಸರ್ಟಿಫಿಕೇಟ್ ಕೊಟ್ಟರು. ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಒಂದು ಕಡೆ ರೆಸ್ಟೋರೆಂಟ್ಗೆ ಹೋದ್ವಿ, ಎಲ್ಲರೂ ಊಟ ಮಾಡಿದ್ವಿ, ಮುಗೀತು. ಆಮೇಲೆ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡಿದ್ವಿ. ರಿಸೆಪ್ಷನ್ ಅಂತಾನೂ ಕರೆಯಲ್ಲ ನಾನದು, ಗೆಟ್ ಟುಗೆದರ್ ಒಂದು ಇಟ್ಕೊಂಡಿದ್ವಿ. ವೆರಿ ಕ್ಲೋಸ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಅವತ್ತು ಅಷ್ಟೇ, ಸುಮ್ಮನೆ ಎಲ್ಲರ ಜೊತೆ ಕಾಲ ಕಳೆಯೋದು, ಮಾತಾಡಿಕೊಂಡು ಊಟ ತಿಂಡಿ ಅಷ್ಟೇ ಅವತ್ತಿನ ಕಾರ್ಯಕ್ರಮ ಕೂಡ. ನಾವು ಯಾರಿಗೂ ಗಿಫ್ಟ್ಸ್ ಇಸ್ಕೊಳ್ಳೂ ಇಲ್ಲ, ಯಾರಿಗೂ ಕೊಡಲೂ ಇಲ್ಲ, ಆ ಥರದ್ದು ಏನೂ ಇಲ್ಲದೆ ಮಾಡ್ಕೊಂಡಂಥ ಮದುವೆ. ಮ್ಯಾಮ್, ಈ ಸಿಂಪಲ್ ಅಲ್ಲ, ತೀರಾ ಸಿಂಪಲ್ ಮದುವೆ ಐಡಿಯಾ ಬಂದಿದ್ದು ಯಾರಿಗೆ? ನಾನು ಮುಂಚೆಯಿಂದಲೂ ಐ ಡೋಂಟ್ ನೋ, ನಮ್ಮಿಬ್ರದ್ದು ಹಾಗೆ ಆಯಿತು. ನನಗೂ ಇನ್ಫ್ಯಾಕ್ಟ್ ನನ್ನ ಹತ್ರ ಚಿನ್ನ ಗಿನ್ನ ಏನೂ ಇಲ್ಲ. ನಾ ಪ್ರಾಬ್ಲಿ ಹೈಸ್ಕೂಲ್ಗೆ ಹೋಗೋಕೆ ಮುಂಚೆನೇ ಗೋಲ್ಡ್ ಹಾಕೋದು ಬಿಟ್ಬಿಟ್ಟೆ. ಸೊ ನನ್ನ ಹತ್ರ ಒಂದು ಚಿನ್ನ ಬೆಳ್ಳಿ ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ಮುಂಚೆಯಿಂದನೂ ಅದೇನೋ ಈ ಥರ ಡಿಫ್ರೆಂಟ್ ಆಗಿರಬೇಕು, ಹೀಗೆ ಇರಬೇಕು ಅನ್ನೋದು ಹೆಂಗೆ ಇನ್ಫ್ಲೂಯೆನ್ಸ್ ಆಯಿತು, ಯಾಕೆ ಈ ಥರದ ಐಡಿಯಾಸ್ ಬಂತು ಗೊತ್ತಿಲ್ಲ. ಬಟ್ ಮುಂಚೆಯಿಂದನೂ ಹಾಗೆ ಇದ್ದೆ. ಅದಕ್ಕೆ ತಕ್ಕ ಹಾಗೆ ಗುರುಗೂ ಹಾಗೆ ಅನಿಸಿದ್ರಿಂದ ವರ್ಕ್ ಆಯಿತು ಅಷ್ಟೇ. ಅಲ್ಲ, ಈಗ ನಾವು ಅದ್ರ ಕಾರಣ ಕೇಳೋಣ ಅಂದ್ರೆ ನೀವೇ ಆ ಕಾರಣನೇ ಗೊತ್ತಿಲ್ಲ ಅಂತ ಕಾರಣ ಗೊತ್ತಿಲ್ಲ ಅಂದ್ರೆ. ಬಟ್ ಒಂದಂತೂ ನಿಜ, ಸುಮ್ಮನೆ ಈಗಲೇ ಹೇಳಿದ್ರಲ್ಲ ಬಿಗ್ ಫ್ಯಾಟ್ ವೆಡ್ಡಿಂಗ್ ಅಂತ, ಅದು ಮಾಡೋದ ಅರ್ಥ ನನಗಂತೂ ಕಾಣಲ್ಲ. ಮೇಲಂತೂ ನನಗಂತೂ ಅದ್ರಲ್ಲಿ ಅರ್ಥ ಕಾಣೋದೇ ಇಲ್ಲ.
ಏನ್ ವೇಸ್ಟ್ ಆಫ್ ಮನಿ ಅಂತೀರಾ, ವೇಸ್ಟ್ ಆಫ್ ಟೈಮ್ ಅಂತೀರಾ, ಅಥವಾ ಏನ್ ಹೇಳ್ತೀರಾ? ವೇಸ್ಟ್ ಆಫ್ ಮನಿ, ಟೈಮ್ ಅಂಡ್ ಬೇಸಿಕಲಿ ಯಾವ ಕಾರಣಕ್ಕೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಬೇಕು? ನಾವು ಆ ಥರ ದುಡ್ಡು ಬೇರೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಬೋದು, ಯಾರಿಗೋ ಇಲ್ಲದೆ ಇರೋರಿಗೆ ಕೊಡ್ಬೋದು, ಬೇರೆ ಬೇಕಾದಷ್ಟು ಮಾಡುವಂಥ ಕೆಲಸಗಳಿದೆ. ಸೊ ಇದಕ್ಕೆ ಒಂದು ಶೋ ಆಫ್ ಅಂತ ನನಗೆ ಅನ್ಸಲ್ಲ ಮಾಡಬೇಕು ಅಂತ. ಮತ್ತೆ ಯಾವುದೇ ರೀತಿ ಟ್ರೆಡಿಷನಲ್ ಇದೆಲ್ಲ ಶಾಸ್ತ್ರಗಳೆಲ್ಲ ಮಾಡ್ತಾರಲ್ಲ, ಆ ಥರದ್ದು ಯಾವುದು ಮಾಡಲಿಲ್ಲ? ಅರಿಶಿಣ ಶಾಸ್ತ್ರ ಆಗ್ಬೋದು, ಸಂಗೀತ್, ಮೆಹಂದಿ, ಯಾವ್ದಾದ್ರು ಒಂದು? ನಂಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ವಾ? ಅಷ್ಟೇ ಇಲ್ಲ. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, ತೀರಾ ಚಿಕ್ಕ ಹುಡುಗಿ ಆಗಿದ್ದಾಗ ಅಜ್ಜಿ ಜೊತೆ ತುಳಸಿ ಪೂಜೆನೂ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಬಟ್ ಆಮೇಲೆ ಥರ ಚೇಂಜಸ್ ಆಯಿತು. ಅಂದರೆ ನನಗೆ ರೀಸನಿಂಗ್ ಬೇಕಾಯಿತು, ಯಾಕೆ ಏನು ಎಲ್ಲ ಪ್ರಶ್ನೆಗಳು ಶುರುವಾಯಿತು. ಹಾಗೆ ಅದನ್ನ ಬಿಟ್ಟರೆ ನಾನು ಇದುವರೆಗೂ ನನ್ನ ಪಾಲಿಸಿ ಏನಂದರೆ, ನಾ ಮಾಡೋರ್ನ ಬೇಡ ಅಂತಲೂ ಹೇಳಲ್ಲ. ಅಂದರೆ ಯಾಕೆ ಮಾಡ್ತಿದ್ಯಾ ಅಂತಲೂ ಹೇಳಲ್ಲ. ಬಟ್ ನನಗೂ ಯಾರೂ ಬಲವಂತ ಮಾಡಬಾರ್ದು, ನೀ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ. ಸೊ ನನ್ನ ಬಿಲೀಫ್ಸ್ ಹೀಗೆ, ನಿಮ್ಮ ಬಿಲೀಫ್ಸ್ ಹೀಗೆ, ಹಾಗೆ ಇರೋಣ ಅಷ್ಟೇ. ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ನೀವು ಹೇಳಿದ್ರಿ ಈಗ ಅಜ್ಜಿ ಜೊತೆ ತುಳಸಿ ಪೂಜೆನೂ ಮಾಡ್ತಿದ್ದೆ ಹಾಗೆಲ್ಲ. ಆದರೆ ನಿಮಗೆ ಈ ಟ್ರೆಡಿಷನಲ್ ಈ ಶಾಸ್ತ್ರಗಳಲ್ಲಿ ಬಿಲೀವ್ ಇರಲಿಲ್ವಾ? ಅಥವಾ ನೀವು ಈಗ ಇನ್ನೂ ಒಂದು ಕ್ವಶನ್ ರೈಸ್ ಆಗುತ್ತೆ, ದೇವರನ್ನ ಬಿಲೀವ್ ಮಾಡ್ತೀರಾ ಅಥವಾ ಈ ನಮ್ಮ ಹಳೆ ಪದ್ಧತಿಗಳನ್ನ ಬಿಲೀವ್ ಮಾಡ್ತೀರಾ, ಅಥವಾ ನೀವು ಮಾಡರ್ನೈಸೇಷನ್? ಮಾಡರ್ನ್ ಅಂತ ಹೇಳೋಕ್ಕಿಂತ ನನ್ನ ಬಿಲೀಫ್ ಇರೋದು ಒಂದು ಡೆಸ್ಟಿನಿ, ಅಂದರೆ ಏನಾಗಬೇಕು ಅಂತ ಇರುತ್ತೋ ಅದಾಗತ್ತೆ ಅಷ್ಟೇ. ಅದಕ್ಕೆ ನಾವು ಈ ಬೇರೆ ಕಾರಣಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಅಲ್ವಾ. ನನಗೆ ಅದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನನ್ನದೇನೆಂದರೆ ಆದಷ್ಟು ಒಳ್ಳೇದು ಮಾಡಬೇಕು ಬೇರೆಯವ್ರಿಗೆ, ನನ್ನ ಕೈಲಾಗಿದ್ದು. ಆಗದೆ ಇದ್ದರೆ ಅಟ್ಲೀಸ್ಟ್ ಕೆಟ್ಟದಂತೂ ಮಾಡಬಾರ್ದು, ಅದೊಂದೇ ನಾನು ಪಾಲಿಸಿ ಇಟ್ಕೊಂಡಿರೋದು. ಅದು ಬಿಟ್ಟು ಮಾಡೋರು ಪೂಜೆ ಗೀಜೆ ಅದೆಲ್ಲ ನನಗೇನು ಅಂತ ಇದಿಲ್ಲ. ಬಟ್ ಇವಾಗ ಅಪ್ಪ ಅಮ್ಮನ ಯಾವ್ದಾದ್ರು ಕರ್ಕೊಂಡು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗ್ತೀನಿ. ಅವ್ರೇನಾದ್ರು ಪೂಜೆ ಮಾಡ್ಬೇಕಂದ್ರೆ ನನಗೇನು ತೊಂದರೆ ಇಲ್ಲ, ನಾನು ಮಾಡಲ್ಲ. ನೀವು ಇರೋದೇ ಹೀಗೆ? ನಾನು ಇರೋದೇ ಹೀಗೆ ಅಷ್ಟೇ. ನಿಮ್ಮ ಲೈಫ್ ಮಂತ್ರ ಅಷ್ಟೇ ಅದೇ ಆ ಥರ. ಅಂಡ್ ಅದಕ್ಕೆ ತಕ್ಕ ಹಾಗೆ ಗುರುನು ಹಾಗೆ ಇರೋದ್ರಿಂದ ಆ ವಿಷಯದಲ್ಲಿ ನಮ್ಮಲ್ಲಿ ಏನು. ಸೊ ನಿಮ್ಮ ಲೈಫಲ್ಲಿ ಲವರ್ ಬಾಯ್ ಬಂದಾಯ್ತು. ಸೊ ಅವರ ಜೊತೆನೆ ನೀವು ಅವರನ್ನ ಈಗ ಕರೆದು ಅವ್ರ ಜೊತೆ ಹೇಗಿತ್ತು ನಿಮ್ ಲವ್ ಲೈಫ್ ಅನ್ನೋದ್ರ ಬಗ್ಗೆನೂ ನಮಗೆ ಬೇಕು. ಮದುವೆ ಆಗೋಯ್ತು ನೀವ್ ಹೇಳೋದ್ರಲ್ಲಿ. ಸೊ ಅದಕ್ಕಿಂತ ಮುಂಚೆ ಹೇಗಿತ್ತು ನಿಮ್ ಲವ್ ಲೈಫ್? ಯಾಕಂದ್ರೆ ಬೆಸ್ಟ್ ಫ್ರೆಂಡ್ ಆಗಿದ್ರು ಅಂದ್ರಿ. ಈಗಲೂ ಹೇಳ್ತಾ ಇರ್ತೀನಿ, ಗಂಡಾದ್ಮೇಲೆ ಚೇಂಜ್ ಆಗ್ಬಿಟ್ಟು ಬೆಸ್ಟ್ ಫ್ರೆಂಡ್ ಆಗೇ ಇರ್ಬೇಕಿತ್ತು ಅಂತ. ಬೆಸ್ಟ್ ಫ್ರೆಂಡ್ ಬೇಕಿತ್ತ ನಿಮಗೆ, ಲವರ್ ಬಾಯ್ ಬೇಕಿತ್ತ? ಬೆಸ್ಟ್ ಫ್ರೆಂಡ್, ಬಿಕಾಸ್ ಯಾ ಡೆಫಿನೆಟ್ಲಿ. ಗುರು ಶೀಲಾ ಮಾತಾಡ್ಸ್ಬೇಕಂತೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಆಸ್ ಯೂಶುವಲ್, ನೀವ್ ಹೇಗಿದ್ದೀರಾ? ಹೀಗೆ ಸುಮನ್ ಹೀಗೆ ಅಂದಾಗೆ ನಾನು ಹೀಗೆ ಅಷ್ಟೇ. ಅಮೆರಿಕಾದಲ್ಲಿ ಸ್ವಲ್ಪ ದಿನ, ಇಂಡಿಯಾದಲ್ಲಿ ಸ್ವಲ್ಪ ದಿನ ಹೋಗಿ ಬಂದು ಮಾಡ್ತಾ ಇದ್ದೀವಿ. ಇಬ್ರನ್ನು ನೋಡಿದ್ರೆ ಬಹಳ ಖುಷಿ ಆಗತ್ತೆ ನಮಗೆ. ಮ್ಯಾಮ್ ಎಲ್ರಿಗೂ ಗೊತ್ತಿದ್ದಾರೆ. ಅಂದ್ರೆ ನೀವು ಈಗ ಇತ್ತೀಚೆಗೆ ಕಾಣಿಸ್ಕೊತಾ ಇದ್ದೀರಾ ಆನ್ ಸ್ಕ್ರೀನ್, ಅದು ಇದು ಅಂತ. ಸೊ ನನಗೆ ಆ ವಿಷಯಕ್ಕಿಂತ ಮುಂಚೆ ನಿಮ್ಮ ಇಬ್ಬರ ಲವ್ ಲೈಫ್ ಬಗ್ಗೆ ಒಂದಿಷ್ಟು ವಿಷಯ ಬೇಕು. ಅವ್ರು ಹೇಳ್ತಾ ಇದ್ರು ಸಿಂಪಲ್ ಆಗಿ ಮದುವೆ ಆದ್ರಿ ಅಂತ. ಅದಕ್ಕೆ ನೀವು ಅಷ್ಟೇನೆ, ನಿಮ್ಮ ವಿಷಯ ಹಾಗೆ ಇತ್ತು ಅಂತ. ನಿಮ್ಮ ವಿಷಯ ಆಗಿದ್ರಿಂದಲೇ ಅವ್ರಿಗೂ ಈಸಿ ಆಯ್ತು, ಸಿಂಪಲ್ ಆಗಿ. ಇಬ್ಬರು ಡಿಸಿಷನ್ ಆಗಿರ್ಲೇಬೇಕು. ಯಾಕಂದ್ರೆ ಇವಾಗ ನನ್ನ ಐಡಿಯಾಸ್ ಬೇರೆ ಇದ್ದು ಸುಮನ್ ಹಿಂಗ್ ಬೇಕು ಅಂತಿದ್ದಿದ್ರೆ, ಅಥವಾ ಸುಮನ್ ಐಡಿಯಾಸ್ ಬೇರೆ ಇದ್ದು ನಾನ್ ಹಿಂಗ್ ಮಾಡ್ಬೇಕು ಅಂತಿದ್ದು, ಆ ಕಾನ್ಫ್ಲಿಕ್ಟ್ ಬರುತ್ತೆ. ಇಬ್ಬರಿಗೂ ಅದೇ ಐಡಿಯಾಸ್ ಇದ್ದಿದ್ರಿಂದ ನಮ್ಗೆ ಈಸಿ ಆಯ್ತು ವರ್ಕ್ ಮಾಡಕ್ಕೆ. ಆತರ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇತ್ತು. ಚೆನ್ನಾಗಿರುತ್ತೆ. ಯಾಕೆ ಮಾಡ್ಕೋಬಾರ್ದು? ಯಾಕೆ ಅಷ್ಟೊಂದು ಖರ್ಚು ಮಾಡ್ಬೇಕು? ಯಾರಿಗೋಸ್ಕರ ಮಾಡ್ಬೇಕು? ನಮಗ್ ಬೇಕಾದ್ದು ಹಿಂಗಿರ್ಬೇಕು, ಹಿಂಗೆ ಇರೋಣ. ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕಾಯ್ತು, ನಾವ್ ಹಿಂಗೆ ಮಾಡ್ಕೊಳ್ಳೋದು ಮದ್ವೆ. ಅದಕ್ಕೆ ಮುಂಚೆ ನಮ್ಮ ಅಣ್ಣನ್ ಮದ್ವೆ ಆಗ್ಬೇಕಿತ್ತು, ಸುಮನ್ ಅಣ್ಣನ್ ಮದ್ವೆ ಆಗ್ಬೇಕಿತ್ತು. ಎರಡ್ ಸೈಡ್ ಪೇರೆಂಟ್ಸ್ ಹೇಳಿದ್ವಿ, ನಿಮ್ಗೆ ಏನ್ ಬೇಕೋ ಟ್ರೆಡಿಷನಲ್ ವೆಡ್ಡಿಂಗ್ ಯಾವ ತರ ಬೇಕೋ ಅವ್ರ ಮದ್ವೆ ಮಾಡ್ಬಿಡಿ, ಅವ್ರಿಗೆ ನಿಮ್ಗೆ ಏನ್ ಬೇಕೋ ಮಾಡ್ಬಿಡಿ, ನಾವ್ ಹಿಂಗೆ ಮದ್ವೆ ಮಾಡ್ಕೊಳ್ಳೋದು. ನನ್ನ ಪಾಲಿಸಿ ಏನಂದ್ರೆ, ನನಗೆ ಅದ್ರಲ್ಲಿ ನಂಬಿಕೆ ಇಲ್ದಿದ್ಮೇಲೆ ಬಲವಂತವಾಗಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವ್ ಏನೇ ಮಾಡಿದ್ರು ಅದ್ರ ಅರ್ಥ ತಿಳ್ಕೊಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು, ಆಗ್ಲೇ ಮಾಡಿದ್ದು ಸಾರ್ಥಕ ಆಗೋದು. ಇಲ್ಲಾಂದ್ರೆ ಸುಮ್ಮನೆ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡ್ತಿದ್ದೀನಿ. ಇವಾಗ ಎಷ್ಟೋ ಕಡೆ ನೋಡ್ತಿರ್ತೀವಲ್ಲ, ಮಂತ್ರ ಹೇಳ್ತಿರ್ತಾರೆ, ಬಟ್ ಎಷ್ಟು ಜನ ಆ ಮಂತ್ರನ ಫಾಲೋ ಮಾಡ್ತಾರೆ, ಅದ್ರ ಅರ್ಥ ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಲ್ವಾ? ಸೊ ಅದಕ್ಕೆ ಓಕೆ. ಈ ಸಿಂಪಲ್ ಮದುವೆಗೆ ಇವರು ನಿಮ್ಮ ಬೆಸ್ಟ್ ಫ್ರೆಂಡ್, ನಿಮ್ಮ ಹಸ್ಬೆಂಡ್ ಆಗೋದಕ್ಕಿಂತ ಮುಂಚೆ ಬೆಸ್ಟ್ ಫ್ರೆಂಡ್ ಇತ್ತು. ಸೊ ಹೇಗಿತ್ತು ನಿಮ್ಮ ಫ್ರೆಂಡ್ಶಿಪ್ ಲೈಫ್? ಹೇಗಿತ್ತು ಲವ್? ಹೇಗೆ ಟರ್ನ್ ಆಯ್ತು? ಹೇಗೆ ಅದೊಂದು ಬ್ರೀಫ್ ಆಗಿ ಹೇಳಿ. ಅಲ್ಲ, ಫ್ರೆಂಡ್ಶಿಪ್ ಅಂದ್ರೆ ಸುಮಾರು ವರ್ಷ ನಾವಿಬ್ರು ಫ್ರೆಂಡ್ಸ್ ಆಗೇ ಇರ್ತೀವಿ. ಸುಮಂದು ಶೂಟ್ ಎಲ್ಲ ನಡಿಬೇಕಾದ್ರೆ ಸುಮಾರು ಸತಿ ನಾನು ಸೆಟ್ಗೆಲ್ಲ ಹೋಗ್ತಿದ್ದೆ. ನಿಷ್ಕರ್ಷ ಶೂಟ್ ನಡೀತಿತ್ತು. ನಾನು ಅವಾಗ IBM ಅಲ್ಲಿ ಕೆಲಸ ಮಾಡ್ತಿದ್ದೆ. ಏರ್ಪೋರ್ಟ್ ರೋಡ್ ಅಲ್ಲಿ ಗೋಲ್ಡನ್ ಎನ್ಕ್ಲೇವ್, ಗೋಲ್ಡನ್ ಟವರ್ಸ್ ಇದೆಯಲ್ಲ, ಅಲ್ಲಿ IBM ಆಫೀಸು, ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಸಾಯಂಕಾಲ, ಅದು ರಾತ್ರಿ ಹೊತ್ತು ಶೂಟ್ ನಡೀತಾ ಇತ್ತು, ಸಾಯಂಕಾಲ ನಾನು ಆಫೀಸ್ ಮುಗಿಸ್ಕೊಂಡು ಸೆಟ್ಗೆ ಹೋಗಿ
ಅಲ್ಲೊಂದು ಫ್ಯೂ ಅವರ್ಸ್ ಇದ್ಬಿಟ್ಟು ಆಮೇಲೆ ಮನೆಗೆ ಬಂದು ಮಲ್ಕೊಂಡು ಬೆಳಗಾಗಿದ್ದು ಆಫೀಸ್ಗೆ ಹೋಗ್ತಿದ್ದೆ. ಚೆನ್ನಾಗಿತ್ತು, ಅದು ಒಂದು ಎಕ್ಸ್ಪೀರಿಯನ್ಸ್. ನೀವು ಆಕ್ಟ್ರೆಸ್ ಆಗಿ ನೋಡ್ತಿದ್ರಾ ಅಥವಾ ಫ್ರೆಂಡ್ ಆಗಿ ನೋಡ್ತಿದ್ರಾ ಹೇಗೆ? ಅವಾಗ ಫ್ರೆಂಡ್ ಆಗೇ ನೋಡ್ತಾ ಇದ್ದಿದ್ದು. ಫ್ರೆಂಡ್ ಆಗೆ ಆಕ್ಟರ್ ಆಗಿದ್ದು ನಮ್ಮಿಬ್ರು ಫ್ರೆಂಡ್ಶಿಪ್ ಆದ್ಮೇಲೆ ಓಕೆ ಇದ್ದು ಆಗ್ಲೇ ನನಗೆ ಈ ಪ್ರೊಫೆಷನ್ ಯಾವತ್ತು ಇದ್ರಕ್ಕೇನು ಸಂಬಂಧ ಬರ್ಲೇ ಇಲ್ಲ. ಬರ್ಲಿಲ್ಲ. ಓಕೆ, ಮುಂಚಿಂದ ಪರಿಚಯ ಇದ್ದಿದ್ದು, ಆಮೇಲೆ ಆಕ್ಟಿಂಗ್ ಶುರು ಮಾಡಿ. ಯಾವಾಗ ಅನ್ಸ್ತು ನಿಮಗೆ ಮದ್ವೆ ಆಗ್ಬೇಕಿತ್ತು ಅಂತ? ಅದು ಯಾವಾಗ ಅನ್ನಿಸ್ತು ಅಂತ ಜ್ಞಾಪಕ ಇಲ್ಲ, ಬಟ್ ಅನ್ನಿಸ್ದಾಗ ನಾನು ಕೇಳಿದೆ, ತುಂಬಾ ಕ್ಲೋಸ್ ಆಗೇ ಇದ್ವಿ. ಅವಾಗ ಕೇಳಿದೆ, ಯಾತಕ್ಕೆ ವೈ ಡೋಂಟ್ ವಿ ಗೆಟ್ ಮ್ಯಾರಿಡ್, ಕಾಮನ್ ಇಂಟ್ರೆಸ್ಟ್ಸ್ ಇದೆ, ಕಾಮನ್ ವೇವ್ ಲೆನ್ಸ್ ಇದೆ, ಸೊ ಹಂಗಿದ್ದಾಗ ಲೆಟ್ ಅಸ್ ಸ್ಪೆಂಡ್ ಟೈಮ್ ಟುಗೆದರ್ ಅಂತ. ಅವಾಗ ಸುಮಾರು ನಾನು ಆತರ ಯೋಚನೆ ಮಾಡೇ ಆಗ್ಲೇ ಹೇಳದ್ನಲ್ಲ, ಮದ್ವೆ ಯೋಚನೆನೇ ಇರ್ಲಿಲ್ಲ ನನಗೆ. ಐ ಕನ್ಸಿಡರ್ಡ್ ಯು ಅ ಗುಡ್ ಫ್ರೆಂಡ್, ಹಂಗೆ ಇರೋಣ, ಮದ್ವೆ ಮಾಡ್ಕೊಂಡು ಫ್ರೆಂಡ್ಶಿಪ್ ಯಾಕೆ ಹಾಳು ಮಾಡ್ಕೋಬೇಕು ಅಂತ. ಐ ಸೆಡ್ ಓಕೆ. ಸೊ ಹಂಗೆ ವಿ ಕಂಟಿನ್ಯೂ ಟು ಬಿ ಫ್ರೆಂಡ್ಸ್. ಇನ್ನು ಒಂದೂವರೆ ವರ್ಷ ಆದ್ಮೇಲೆ ಏನೋ ತಿರ್ಗಾ ಆ ಟಾಪಿಕ್ ಡಿಸ್ಕಸ್ ಮಾಡಿದಾಗ, ನಾನು US ಹೋಗಿದ್ದೆ, ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ, ಅವಾಗ ನಾ ವಾಪಸ್ ಹೋಗೋದಿತ್ತು. ಅವಾಗ ಮಾತಾಡಿದಾಗ ಯಾ ಶ್ಯೂರ್ ಇಟ್ಸ್ ಅ ಗುಡ್ ಐಡಿಯಾ ಅನ್ಕೊಂಡು ಆಫ್ಟರ್ ಎ ಲಿಟಲ್ ಗ್ಯಾಪ್ ಮತ್ತೆ ಓಕೆ. ಹೇಗ್ ಪ್ರಪೋಸ್ ಮಾಡಿದ್ರಿ? ಅದೆಲ್ಲ ಏನೂ ಇಲ್ಲ, ಆತರ ಸೀನ್ಗಳೇ ಇಲ್ಲ, ಸಿನಿಮ್ಯಾಟಿಕ್ ಆಗಿ ಸ್ಟೈಲ್ ಇಲ್ಲ, ಏನೂ ಇಲ್ಲ. ಫಿಲಮ್ ಅಲ್ಲೇ ಇರ್ಲಿ. ಸೊ ನೀವು ಮುಂಚೆನೆ ಬಿದ್ದೋಗ್ಬಿಟ್ಟಿದ್ರಾ? ಅದೇ ಹೇಳಿದ್ನಲ್ಲ, ಫಸ್ಟ್ ಬಿದ್ದೋಗಿರ್ಲಿಲ್ಲ ಅಂತ, ಆಮೇಲೆ ನಿಧಾನಕ್ಕೆ ಬಿದ್ದೆ. ಓಕೆ ಓಕೆ. ಮದ್ವೆ ಆಗೋಣ ಅಂತ ಕೇಳಿದಾಗ ಸೊ ನೀವ್ ಹೇಳಿದ್ರಿ ಒಂದ್ ಸ್ವಲ್ಪ ಗ್ಯಾಪ್ ಇತ್ತು ಅಂತ. ಆಮೇಲೆ ಹೇಗೆ ಇವರು ಇರ್ಲಿಲ್ಲ, ಇಂಡಿಯಾದಲ್ಲಿ ಇರ್ಲಿಲ್ಲ ನೀವು? ಆಮೇಲೆ ಮುಂಚೆನೆ ನಾವು ಡಿಸೈಡ್ ಮಾಡಿದ ಮೇಲೆ ನಾನು US ಹೋಗಿದ್ದು, ಕೆಲಸದ ಮೇಲೆ US ಹೋದೆ. ಅದಕ್ಕೆ ಮುಂಚೆನೆ ಡಿಸೈಡ್ ಮಾಡಿದ್ವಿ ವಿ ವಿಲ್ ಗೆಟ್ ಮ್ಯಾರಿಡ್ ಅಂತ. ಓಕೆ. ಸೊ ಹೋಗಿ ಒಂದು ಫ್ಯೂ ಮಂತ್ಸ್ ಆದ್ಮೇಲೆ ಬಂದು ಮದ್ವೆ ಮಾಡ್ಕೊಂಡು ಸಿನಿಮಾಗಳಲ್ಲಿ ಬಿಸಿ ಇದ್ರ? ಸಿನಿಮಾ, ಸೀರಿಯಲ್ ಎಲ್ಲದ್ರಲ್ಲೂ ಬಿಸಿ ಇದ್ದೆ. ಸೊ ನಿಮ್ ಸಿಂಪಲ್ ಮದುವೆಗೆ ನೀವು ಈಗ ನಾವು ಗೆಸ್ಸು ಮಾಡಂಗಿಲ್ಲ, ಯಾರನ್ನು ಇನ್ವೈಟೇ ಮಾಡಿರಕ್ ಸಾಧ್ಯನೇ ಇಲ್ಲ. ನನ್ನ ಮದ್ವೆಗೆ ಇಂಡಸ್ಟ್ರಿಯಿಂದ ಅಂತ ಬಂದಿದಂದ್ರೆ ರಮೇಶ್ ಮತ್ತೆ ಅಶೋಕ್ ನಾಯ್ಡು ಅಂತ ಇದಾರೆ, ಅವರು ಶ್ರೀದೇವಿ ಇದಾರಲ್ಲ ಆಕ್ಟ್ರೆಸ್, ಅವ್ರು ಬಂದಿದ್ರೆ. ಆ ಟೈಮಲ್ಲಿ ನಾವು ಸೀರಿಯಲ್ ಅಲ್ಲ ಕನ್ನಡದ ಶ್ರೀದೇವಿ, ಅವ್ರು ಅವಾಗೆಲ್ಲ ನಾವೆಲ್ಲ ಒಟ್ಟು ಸೀರಿಯಲ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ, ಒಟ್ಟು ಕೆಲಸ ಮಾಡಿ. ಆ ತರ ಒಂದು ಬೆರಳೆಣಿಕೆ ಅನ್ಬೋದು ಅಷ್ಟೇ, 4 ಜನ ಅಷ್ಟೇ, ಇನ್ಯಾರು ಇಲ್ಲ. DC ನಾಗೇಶ್ ಅವರೇ ನಂದು ಫೋಟೋಸ್ ಎಲ್ಲ. ಅವ್ರು ನನ್ಗೆ, ನಾನು ಫಸ್ಟ್ ಕೆಲಸ ಮಾಡಿದ್ DC ನಾಗೇಶ್ ಹತ್ರ, ಅಂದ್ರೆ ಅವ್ರ ಸ್ಟುಡಿಯೋದಲ್ಲಿ ಫೋಟೋಸ್ ತೆಗಿತಾ ಇದ್ರು. ಸೊ ಅವ್ರು ನನ್ಗೆ ಸಿನಿಮಾ ಫೋಟೋಗ್ರಾಫರ್ ಅನ್ನಕ್ಕಿಂತ ನನ್ಗೆ ತುಂಬಾ ಒಂಥರ ಫ್ಯಾಮಿಲಿ ಇದ್ದಂಗಿದ್ರು ಅವರು. ಸೊ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ಅವ್ರನ್ನ ಕಳ್ಕೊಂಡಾಗ ತುಂಬಾ ಬೇಜಾರಾಯ್ತು. ಬಟ್ ಯಾ, ಅವರು ನಮ್ಮ ಮದ್ವೆ ಫೋಟೋಸ್ ಎಲ್ಲ ತೆಗ್ದಿತ್ತು ಅಷ್ಟೇ. ಇಂಡಸ್ಟ್ರಿ ಸಿಂಪಲ್ ಆಗಿ ಮದ್ವೆನೂ ಆಗ್ಬಿಟ್ರಿ. ನೋ ಪ್ರಪೋಸಿಂಗ್ ಯಾವ ಫಿಲ್ಮಿ ಸ್ಟೈಲ್ ಅಲ್ಲಿ ನಾವು ರಿಪೀಟ್ ಮಾಡ್ಸೋಣ ಅಂದ್ರೆ ಯಾವ ಫಿಲ್ಮಿ ಸ್ಟೈಲ್ ಅಲ್ಲೂ ಏನು ಇಲ್ಲ ಅಷ್ಟೇ. ಪ್ರಪೋಸ್ ಮಾಡಿ ರಿಂಗ್ ಕೊಡಕ್ಕೆ ನಾನು ಗೋಲ್ಡ್ ಹಾಕಲ್ಲ, ಸೊ ಏನ್ ಕೊಡಕ್ ಸಾಧ್ಯ? ಅದ್ರದ್ದು ಏನು ಇಲ್ಲ. ಸರಿ, ತುಂಬಾ ಖರ್ಚು ಕಡಿಮೆ, ತುಂಬಾನೇ ಖರ್ಚು ಕಮ್ಮಿ, ಖರ್ಚು ತೀರಾ ಕಡಿಮೆ. ತೀರಾನೇ. ಈಗ್ಲೂ ಗೊತ್ತಾ, ಶಾಪಿಂಗ್ ನನಗೆ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅವನ್ಗಾರು ಸ್ವಲ್ಪ ಶಾಪಿಂಗ್ ಇಷ್ಟ, ನನಗೆ ಅದು ಇಷ್ಟ ಇಲ್ಲ. ಸೊ ಯಾ, ಖರ್ಚು ಕಮ್ಮಿ. ನೀವು ತುಂಬಾ ಲಕ್ಕಿ ಖಂಡಿತ ಅಲ್ವಾ? ಶಾಪಿಂಗ್ ಇಷ್ಟ ಇಲ್ಲ, 100% ಗೋಲ್ಡ್ ಇಷ್ಟ ಇಲ್ಲ, ತೀರಾ ಸಿಂಪಲ್ಲು. ಆತರ ಹುಡುಗಿ ಸಿಗೋದಲ್ಲ, ಇಮ್ಯಾಜಿನ್ ಮಾಡ್ಕೊಳಕ್ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಇಮ್ಯಾಜಿನೇಷನ್ಗೂ ಸಿಗಲ್ಲ. ನಮ್ಮ ಮದುವೆ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಾಗ ಸುಮಾರು ಜನ ಹೇಳಿದ್ರು ತುಂಬಾ ಒಳ್ಳೆ ಐಡಿಯಾ ಇದು, ನಾವು ಮಾಡ್ಕೊಂಡು. ಇದುವರೆಗೂ ನಂಗೆ ಗೊತ್ತಿರೋರು ಯಾರು ಹಂಗ್ ಮಾಡ್ಕೊಂಡಿಲ್ಲ ನನ್ನ ಸರ್ಕಲ್ ಅಲ್ಲಿ. ಎಲ್ಲರೂ ಅವಾಗ ಹೇಳಿದ್ರು, ನನ್ನ ಕಸಿನ್ ಅವರು ಇವರೆಲ್ಲರೂ ಹೇಳಿದ್ರು, ಓ ಈ ತರ ನಾವು ಮಾಡ್ಕೋಬೇಕು ಅಂತ. ಇದುವರೆಗೂ ಆಗಿಲ್ಲ. ನೋಡಿ, ನೀವು ರೆಕಾರ್ಡ್ ಡಿಫ್ರೆಂಟ್ ಆಗಿರ್ಬೇಕು ಅಂತ ಅಲ್ವಾ? ಸ್ಟಾರ್ ಗಳಲ್ಲೂ ಅಂದ್ರೆ ಈಗ ನೀವು ಸ್ಟಾರ್ಡಮ್ ಅಲ್ಲಿ ಇದ್ರಿ, ಆಗ ಸ್ಟಾರ್ಡಮ್ ತುಂಬಾ ಪೀಕ್ ಇರ್ಬೋದು. ಬಟ್ ನಾನು ಆಗ್ಲೇ ಹೇಳನಲ್ಲ, ಹಂಗೆ ನಾನು ಅದನ್ನ ಬೇರೆನೆ ಇಟ್ಟಿದೆ. ಅಂದ್ರೆ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಂದ್ರೆ ಒಂಥರ ಅನ್ಸುತ್ತೆ. ನಾನು ಹೇಳ್ತೀನಿ, ನಾನು ನಿಮ್ಮ ಥರನೇ, ನೀವು ನನ್ನ ಥರನೇ ಅಷ್ಟೇ, ಏನು ನಾವೇನು ಬೇರೆ ಇದರಲ್ಲಿ ಇಲ್ಲ ಅಂತ. ಹಾಗೇನೆ. ಸೊ ಮುಂಚೆಯಿಂದನೂ ನಾನು ಸ್ಟಾರು, ನಾ ಹಿಂಗಿರ್ಬೇಕು ಅದು ಅನ್ಕೊಂಡು ಬಂದೋಳಲ್ಲ. ಸೊ ನಾರ್ಮಲ್ ಆಗಿ ಆಯ್ತು ಅಷ್ಟೇ. ಮದ್ವೆ ನಂತರ ನಿಮ್ ಜೊತೆನೆ ಅಲ್ಲ, ಜೊತೆಲಿ ಹೋಗ್ಲಿಲ್ಲ. ಅದೇ ಇವನ್ ಮದುವೆ ಆದ್ಮೇಲೆ ಹೋದ. ನಾನು ಇಲ್ಲೆಲ್ಲ ಅಂದ್ರೆ ಅದಷ್ಟು ಸಿನಿಮಾಗಳಿಗೆ ಕಮಿಟ್ ಆಗಿದ್ದೆ. ಆಮೇಲೆ GV ಅಯ್ಯರ್ ಅವ್ರದ್ದೊಂದು ಮಾಡ್ತಾ ಇದ್ದೆ, ಅದೆಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಏಪ್ರಿಲ್ ಅಲ್ಲಿ ಹೋಗಿದ್ದೆ US ಗೆ. ಓಕೆ. ಸೊ ಅಲ್ಲಿಗೆ ಹೋದ ನಂತರ ನಿಮ್ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್. ಇಲ್ಲಿಂದ ಅಲ್ಲಿ ಹೊಸ ಒಂದು ಲೋಕನೆ ಅನ್ಬೋದು, ಒಂದು ಹೊಸ ಲೈಫ್ ಸ್ಟೈಲ್ ಅಲ್ಲಿ. ಅಲ್ಲಿ ಹೋದಾಗ ನಿಮಗೆ ಏನಾದ್ರು ಕಷ್ಟ ಅಂದ್ರೆ ಒಂಥರ ಸಮಥಿಂಗ್ ಅಡ್ಜಸ್ಟ್ ಆಗಕ್ಕೆಲ್ಲ ಸ್ಟಾರ್ಟಿಂಗ್? ಇದು ಸುಮಾರು ಜನಕ್ಕೆ ಆಗತ್ತೆ. ಅಫ್ಕೋರ್ಸ್ ಇಲ್ಲಿಂದ ಅಲ್ಲಿಗೆ ಬಂದ್ಬಿಟ್ಟಾಗ ಪ್ರಪಂಚನೇ ಬೇರೆ ಅಲ್ವಾ, ಒಂಥರ ಕಷ್ಟ. ಬಟ್ ನನಗೆ ಏನಾಯ್ತಂದ್ರೆ, ನಾನು ಹೋದಾಗ
ಅಪ್ಪ ಅಮ್ಮ ನನ್ನ ಜೊತೆನೆ ಬಂದರು. ಯಾಕಂದ್ರೆ ನಮ್ಮ ಅಣ್ಣ ಅಲ್ಲಿ ಮುಂಚೆಯಿಂದನೇ ಇದ್ದ, ಅಲ್ಲೇ ಓದಿದ್ದು ಕೆಲಸ ಮಾಡ್ತಿದ್ದ ಎಲ್ಲ ಆಗಿತ್ತು. ಬಟ್ ನಮ್ಮ ಅಪ್ಪ ಅಮ್ಮ ನಾನು ಇಲ್ಲಿ ಬಿಸಿ ಇದ್ನಲ್ಲ, ಅವರು ಹೋಗಿರ್ಲಿಲ್ಲ, ನಮ್ಮ ಅಣ್ಣನ ವಿಸಿಟ್ ಮಾಡೋಕ್ಕೂ ಹೋಗಿರ್ಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋದಾಗಲೇ ಅವರು ನನ್ನ ಜೊತೆ ಬಂದರು. ಆ್ಯಂಡ್ ಅಣ್ಣ ಅದಕ್ಕೇನು ಅಲ್ಲೇ 5 ಮೈಲಿ ಹತ್ರ, ಅಷ್ಟು ಹತ್ರ ಇದ್ದಿದ್ದು, ಪಕ್ಕದ ಬೀದಿ ಅಷ್ಟೇನೆ. ಸೊ ದಿನಾ ಒಟ್ಟಿಗೆನೆ ಇರ್ತಿದ್ವಿ. ಇಲ್ಲ ನಾನು ಅಲ್ಲಿ ಹೋಗೋದು, ಅವ್ರು ಇಲ್ಲಿ ಬರೋದು, ಏನೋ ಒಂಥರ. ಸೊ ಹೊಸ ಜಾಗ ಅನ್ನೋ ಭಾವನೆನೇ ಬರಲಿಲ್ಲ. ಆ್ಯಂಡ್ ಇವನು ಮುಂಚೆಯಿಂದ ಗೊತ್ತಿದ್ದರಿಂದ ಅಡ್ಜಸ್ಟ್ಮೆಂಟ್ಗೆ ಈಸಿ ಆಯ್ತು. ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅಲ್ವಾ? ಸೊ ಹಂಗಾಗಿ ಈಸಿ ಆಯ್ತು. ಇಲ್ಲಾಂದ್ರೆ ಒಂಥರ ಈ ಕೆಲವ್ರು ಬರೋದು ಪಾಪ ನೋಡ್ತಾ ಇರ್ತೀನಿ, ಹೊಸೊಬ್ರು ಬಂದಾಗ ಹೊಸದಾಗಿ ಬರ್ತಾರೆ, ಸಮ್ಟೈಮ್ಸ್ ಅರೇಂಜ್ ಮ್ಯಾರೇಜೇ ಆಗಿರುತ್ತೆ. ಸೊ ಹುಡುಗನೂ ಹೊಸ ಪರಿಚಯ, ಅಲ್ಲಿಗೆ ಬರ್ತಾರೆ, ಎಲ್ಲ ಬೇರೆ, ಮೆಚ್ಚಿಸ್ಬೇಕು. ಸೊ ತುಂಬಾ ಕಷ್ಟ ಆಗತ್ತೆ ಪಾಪ ಆ ಥರ ಹೊಂದಿಕೆ ಆಗೋದು. ನನಗೆ ಆ ವಿಷಯದಲ್ಲಿ ಆಗ್ಲಿಲ್ಲ ಅಷ್ಟೇ. ನಿಮಗೆ ಹೇಗೆ ಅನ್ನಿಸ್ತು ಅಂದ್ರೆ ಯಾವ ತರ ಅಲ್ಲಿ ಅವ್ರನ್ನ ಕರ್ಕೊಂಡು ನೀವು ಒಂದು ಮೊದಲಿಂದ ಪರಿಚಯ ಇದ್ದಿದ್ರಿಂದ ಏನ್ ಅನ್ಸ್ಲಿಲ್ಲ? ಮದುವೆ ಅನ್ನೋದಕ್ಕಿಂತ ಹೊರದೇಶದಲ್ಲಿ ಹೋಗಿ ಓಡಾಡಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ, ಜಾಗ ನೋಡೋ ಅವಕಾಶ. ನೀವಿಬ್ರು ಟ್ರಾವೆಲ್ ಲವರ್ಸ್? ತುಂಬಾ ಟ್ರಾವೆಲ್ ಮಾಡ್ತಿದ್ವಿ, ಸಿಕ್ಕಾಪಟ್ಟೆ. ಸೊ ಹಂಗಾಗಿ ಮೊದಲು ಅನ್ಕೊಂಡಿದ್ದು ಅಷ್ಟೇ, ಹೋಗೋಣ, ದೇಶ ಸುತ್ತೋಣ, ನೋಡಕ್ಕೆ ಬೇಕಾದಷ್ಟು ಜಾಗಗಳಿದೆ, ಮಾಡಕ್ಕೆ ತುಂಬಾ ಕೆಲ್ಸಗಳಿದೆ. ಅಲ್ಲಿ ಹೋಗಿ ಇದಕ್ಕೆಲ್ಲ ವೈಟ್ ವಾಟರ್ ರಾಫ್ಟಿಂಗ್ ಹೋಗೋದು, ಸ್ಕೈ ಡೈವಿಂಗ್ ಮಾಡೋದು, ಈ ತರದ್ದೆಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇರುತ್ತೆ, ತುಂಬಾ ಟ್ರಾವೆಲ್ ಜಾಗಗಳು ನೋಡಕ್ಕೆ. ಅದೆಲ್ಲ ಮಾಡೋಣ, ವಿಲ್ ಎಂಜಾಯ್ ಲೈಫ್ ಅಂತ. ಸೊ ಹೇಗೆ ನಿಮ್ಮ ಟ್ರಾವೆಲ್ ಬಗ್ಗೆನೂ ಈಗ ನೋಡಿ ನಮಗೆ ಖುಷಿ ಆಯ್ತು. ಟ್ರಾವೆಲ್ ಬಗ್ಗೆ ಒಂದಿಷ್ಟು ವಿಷಯಗಳು ಹೇಳಿ. ಹೇಗೆ ನಿಮ್ದು? ನಾನು ಕೇಳಲ್ಪಟ್ಟಿದ್ದೀನಿ ಇವರು ಮ್ಯಾಮ್ ಸಖತ್ತು ಅಡ್ವೆಂಚರಸ್ ಇದಾರೆ ಅಂತ. ಸೊ ನೀವು ನಿಮ್ಮಿಬ್ರು ಇದರಲ್ಲಿ ಹೇಗೆ? ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇದು ಮತ್ತು ಇದೇ ಥರದ ಅನೇಕ ಮನರಂಜನಾ ಕಾರ್ಯಕ್ರಮಗಳನ್ನು ನೋಡಿ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.